ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಂಗಳವಾರ ದಿನ 3ನೇ ತಾರೀಕು 2026ರಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ನಲ್ಲಿ ಲೆಟರ್ ರೈಟಿಂಗ್ ಸಂಬಂಧಪಟ್ಟಂಥ ಹೇಗೆ ಬರೆಯಬೇಕು ಲೆಟರ್ ರೈಟಿಂಗನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸೊ 36ನೇ ಪ್ರಶ್ನೆ ಪಾರ್ಟ್ ಈ ಸೆಕ್ಷನ್ನಲ್ಲಿ ಈ ಪ್ರಶ್ನೆ ಇರುತ್ತೆ. ಲೆಟರ್ ರೈಟಿಂಗನ್ನು ನಾವು ಯಾವ ರೀತಿ ಬರೀಬೇಕು, ಮೊದಲಿಗೆ XXY ಅಂತ ಬರೀಬೇಕು, ಕಂಪಲ್ಸರಿ ಬರೀಬೇಕು. ಹಾಗೆ ಡೇಟನ್ನು ಯಾವ ರೀತಿ ಬರೀಬೇಕಂದ್ರೆ 12th ಮಾರ್ಚ್ 2025 ಅಂತ ಬರೀಬೇಕಾಗತ್ತೆ. ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ ನಿಮಗೆ ಆ ಪ್ಯಾರಾಗ್ರಾಫ್ನಲ್ಲಿ ದ ಮ್ಯಾನೇಜರ್ ಈ ರೀತಿ ಎಂಟರ್ಪ್ರೈಸ್ ಇಂಡಸ್ಟ್ರಿಯಲ್ ಲ್ಯಾಗೌಟ್ GP ನಗರ ಬೆಂಗಳೂರು ಈ ರೀತಿ ಬರೀಬೇಕಾಗುತ್ತೆ. ಹಾಗೆ ಲಾಸ್ಟ್ ಟೈಮ್ ಬರೀಬೇಕಂದ್ರೆ ನಾವು ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ ಅಂತ ಕಂಪಲ್ಸರಿ ಬರೀಬೇಕಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಬ್ಜೆಕ್ಟ್ ಏನಿರುತ್ತಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಯುವರ್ ಕಂಪನಿ ಅಂತ ಬರೀಬೇಕಾಗುತ್ತೆ ಪ್ರತಿಯೊಬ್ಬರು. ಹಾಗೆ ರೆಫರೆನ್ಸ್ ಏನು ಬರೀಬೇಕಂದ್ರೆ ದ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಅಂದರೆ ಡೆಕ್ಕನ್ ಹೆರಾಲ್ಡ್ ಡೇಟ್ 5th ಮಾರ್ಚ್ 2025 ಅಂದರೆ ನಿಮ್ಮ ಒಂದು ಪೋಸ್ಟನ್ನು ಅಡ್ವರ್ಟೈಸ್ಮೆಂಟಲ್ಲಿ ಕೊಡಲಾಗಿತ್ತು. ಡೆಕ್ಕನ್ ಹೆರಾಲ್ಡ್ ಒಂದು ನ್ಯೂಸ್ ಪೇಪರ್ನಲ್ಲಿ ಈ ದಿನಾಂಕನಂದು ಕೊಡಲಾಗಿತ್ತು ಅಂತ ಹೇಳಬೇಕಾಗತ್ತೆ. ಅಲ್ಲಿ ಮತ್ತೆ ಬರಬೇಕು ವಿತ್ ರೆಸ್ಪೆಕ್ಟ್ ಟು ದ ಅಬೌವ್ ಸಬ್ಜೆಕ್ಟ್ ಆ್ಯಂಡ್ ರೆಫರೆನ್ಸ್ ಐ ವುಡ್ ಲೈಕ್ ಟು ಅಪ್ಲೈ ಟು ದ ಪೋಸ್ಟ್ ಆಫೀಸ್ ಈ ರೀತಿ ಅಸಿಸ್ಟೆಂಟ್ ಯು ಆರ್ ಹೀಗೆ ಈ ರೀತಿ ಬರೀಬೇಕಾಗುತ್ತೆ. ಎಸ್ಟಿಮೇಟ್ ಕಂಪನಿ ಐ ಹ್ಯಾವ್ ದ ಗ್ರಾಜ್ಯುಯೇಟ್ ಡಿಗ್ರಿ. ಹಾಗೆ ಇಂಜಿನಿಯರಿಂಗ್ ಈ ರೀತಿ BTech ಈ ರೀತಿ ನೀವು ಏನು ಕಲಿತಿರ್ತೀರ ನೋಡಿ ಗ್ರಾಜ್ಯುಯೇಷನ್ ಮೇಲೆ ಬರೀಬೇಕಾಗುತ್ತೆ. ಐ ಆಲ್ಸೋ ಹ್ಯಾವ್ ಟೇಕೆನ್ ಆ್ಯನ್ ಆನ್ಲೈನ್ ಅಂದರೆ ಒಂದು ಸಂಬಂಧಪಟ್ಟಂಥ ಕ್ರ್ಯಾಶ್ ಕೋರ್ಸ್ ಆನ್ ದ ಕಂಪನೀಸ್ ಆ್ಯಂಡ್ ದ ಇಲ್ಲಿ ಬರೀಬೇಕು ನೀವು ನಿಮ್ಗೆ ಏನು ನಾಲೆಜ್ ಇರುತ್ತೆ ಅದರಲ್ಲಿ ಬರೀಬೇಕಾಗುತ್ತೆ ನೋಡಿ. ಅಡ್ರೆಸ್ನಲ್ಲಿ ಐ ಹ್ಯಾವ್ ದ ವರ್ಕ್ ಎಕ್ಸ್ಪೀರಿಯನ್ಸ್ 1 year ಆ್ಯಸ್ ಅಂದರೆ ಇಂಜಿನಿಯರಿಂಗ್ ABC ಕಂಪನಿ ಇದೊಂದು 1 ವರ್ಷದಲ್ಲಿ ನಾವು ABC ಕಂಪನಿಯಲ್ಲಿ ನಮಗೆ ಮಾಡಿರುವಂಥ ನಮಗೆ ಸಾಮರ್ಥ್ಯವಿದೆ, ನಮಗೆ ಒಂದು ಕೆಲಸದ ಬಗ್ಗೆ ಗೊತ್ತಿದೆ. ರಿಸಮನ್ನು ಏನು ಹಾಕ್ತೀವಿ, ನೇಮ್ XXX ಫಾದರ್ಸ್ ನೇಮ್ ಈ ರೀತಿ ನಿಮ್ಮ ಸಂಬಂಧಪಟ್ಟ ಬರೀಬೇಕು. ಇದೇ ರೀತಿ ಬರೀಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಹಾಕಬೇಕು, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID. ಸೊ ನ್ಯಾಷನಾಲಿಟಿ ಇಂಡಿಯನ್, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಏನಾಗಿರ್ತವೆ ಅದನ್ನು ಏನು ಕಲ್ತಿದ್ದೀವಿ, ಕೋರ್ಸ್ BTech PVC SSLC ಅಂತ ಕೊಟ್ಟಿರ್ತವೆ. ಅಲ್ಲಿ ಬೋರ್ಡ್ ಆನ್ ಯೂನಿವರ್ಸಿಟಿ ಅಂತ ಬರ್ಕೊತೀವಿ. ಅಲ್ಲಿ ಮುನ್ಸಿಪಲ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೀಗೆ ಈ ರೀತಿ DDPO PUC DDPO ಇರುತ್ತೆ. KCB ಅಂದರೆ SSLC ಸಂಬಂಧಪಟ್ಟಿದ್ದು. ಇಯರ್ ಯಾವ ವರ್ಷದಲ್ಲಿ ಕಲ್ತಿದ್ವಿ, ಹಾಗೆ ಪರ್ಸೆಂಟೇಜ್ ಆ ಒಂದು ವರ್ಷದಲ್ಲಿ ನಾವು ಆ ಸಬ್ಜೆಕ್ಟ್ ಸಂಬಂಧಪಟ್ಟ ಎಷ್ಟು ಅಂಕನ ಪಡ್ಕೊಂಡಿವಿ ಆ ರೀತಿ ಅಲ್ಲಿ ಬರೀಬೇಕಾಗುತ್ತೆ. ಹಾಗೆ ಅಡಿಷನಲ್ ಇನ್ಫಾರ್ಮೇಷನ್ ಏನಪ್ಪ, ಅಡಿಷನಲ್ ಕ್ವಾಲಿಫಿಕೇಷನ್ ಆನ್ಲೈನ್ ಕೋರ್ಸ್ ಆನ್ ಕಂಪನೀಸ್ ಆ್ಯಂಡ್ ಟೆಕ್ನಾಲಜಿ ನಮಗೆ ಕಂಪ್ಯೂಟರ್ ವರ್ಕ್ ಬರುತ್ತಿದೆ, ಕಂಪ್ಯೂಟರ್ ನಾಲೆಜ್ ಗೊತ್ತಿದೆ ಅಂತ ಹೇಳಬೇಕಾಗುತ್ತೆ. ವರ್ಕ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ನಾವು. 1 ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ಇಂಜಿನಿಯರ್ಗಲ್ಲಿ ABC ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀವಿ. ಹಾಬೀಸ್ ನಮಗಿರುವಂಥ ಹವ್ಯಾಸಗಳಪ್ಪ ಅಂದರೆ ಕೋಡಿಂಗ್ ಮಾಡೋದು ಗೊತ್ತಿದೆ, ಡಿಜಿಟಲ್ ಆ್ಯಪಲ್ಲಿ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ಮಾಹಿತಿ ಗೊತ್ತಿದೆ, ಡಿಸೈನ್ ಕೂಡ ಮಾಡೋಕ್ಕೆ ಬರ್ತೈತಿ, ರೀಡಿಂಗ್ ದ ನಾನ್ ಏನಿದೆ ಈ ರೀತಿ ನಾನ್ ಫ್ಯಾಷನ್ ಈ ರೀತಿ ಸಂಬಂಧಪಟ್ಟಂಥ ಅವರು ತಿಳ್ಕೊಂಡಿದ್ದಾರೆ ಅಂತ ಬರೀಬೇಕು. ಬಗಾನೆ ಕ್ರಿಕೆಟ್ ಪ್ಲೇಯರ್ ಅಥವಾ ಕ್ರಿಕೆಟ್ ಫುಟ್ಬಾಲ್ ಯಾವುದೇ ಪ್ಲೇಯರ್ ಇರಲಿ ಅಲ್ಲಿ ನೀವು ಅಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಟ್ರಾವೆಲರ್ ಇರ್ಬೋದು. ಸೊ ಅಷ್ಟೇ ಚೆಸ್ ಆಡ್ತಿರುವಂಥ ನಾವು ಬೆಸ್ಟ್ ಇರ್ಬೋದು, ಕ್ಯಾಪ್ಟನ್ ಇರ್ಬೋದು, ಚೆಸ್ ಕ್ಯಾಪ್ಟನ್ ಇರ್ಬೋದು. ಐ hereby declare that all the above the informations true the many known knowledge place ಅನ್ನು ಹಾಕಬೇಕು. ಡೇಟನ್ನು 12th ಮಾರ್ಚ್ 2026 ಸಿಗ್ನೇಚರ್ ನಿಮ್ಮೊಂದು ಹಾಕಬೇಕಾಗತ್ತೆ. ಇದೇ ರೀತಿ ಫಾರ್ಮೆಟ್ನಲ್ಲಿ ನೀವು ನಾಳೆ ಲೆಟರ್ ರೈಟಿಂಗನ್ನು ಮಂಗಳವಾರ ದಿನ ಬರೀಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಇದೇ ರೀತಿ ಡೇಟ್ ಆಫ್ ಬರ್ತನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ. ಸೊ ಇದೇ ರೀತಿ ಹಾಕಿ ಮತ್ತು ರೆಫರೆನ್ಸನ್ನು ಇದೇ ರೀತಿ ಬರೀಬೇಕಾಗುತ್ತೆ. ಸಬ್ಜೆಕ್ಟ್ ಕೂಡ ಇದೇ ರೀತಿ ರೆಸ್ಪೆಕ್ಟ್ ಸರ್ ಆ್ಯಂಡ್ ಮೇಡಮ್ ಅಂತ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಸೊ ಇಷ್ಟು ಹಾಕಿದರೆ ನಿಮಗೆ 5 ಅಂಕ ಕಂಪಲ್ಸರಿ ಕೊಡ್ತಾರೆ ಇವ್ಯಾಲ್ಯೂಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.